ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಯುವ ನಿಧಿ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳಷ್ಟು ಜನ ಕೇಳ್ತಾ ಇದ್ರಿ, ನಮ್ಮದು DDPI ವೆರಿಫಿಕೇಷನ್ ಪೆಂಡಿಂಗ್ ಇದೆ ಮೇಡಮ್, ಏನು ಮಾಡಬೇಕು, ಅಪ್ರೂವ್ ಮಾಡ್ತಾರಾ ಅಥವಾ ನಾವೇ ಹೋಗಿ ಮಾಡಿಸ್ಬೇಕಾ, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಪ್ಲೀಸ್ ತಿಳಿಸಿ ಅಂತ. ಸೊ ಈ ಎಲ್ಲದ್ರ ಬಗ್ಗೆ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು DDPI ಅಂದರೆ ಯಾರು ಅಂತ ನೋಡೋದಾದರೆ ಡಿಪ್ಯೂಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಂತ ನಮಗೆಲ್ಲ ಸ್ಕೂಲ್ ಲೆವೆಲಲ್ಲಿ ಬರ್ತಿದ್ರಲ್ಲ, DDPI ಬರ್ತಾರೆ ಇವತ್ತು ವೆರಿಫಿಕೇಷನ್ಗೆ ಅಂತ. ಹಾಗೆ ಇವರು BEO ಮತ್ತು DDPI ಅಂದರೆ ಆ ಆಫೀಸ್ಗೆ ಹೋಗಿ ನೀವು ಅಪ್ರೂವಲ್ ಮಾಡಿಸ್ಕೋಬೇಕಾಗತ್ತೆ. ನೆಕ್ಸ್ಟು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡಿ. SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಮತ್ತು ಯುವ ನಿಧಿ ಅಪ್ಲಿಕೇಶನ್ ಹಾಕಿರೋ ಅಕ್ನಾಲೇಜ್ಮೆಂಟು ಇಷ್ಟನ್ನು ತೊಗೊಂಡು ಹೋಗಿ, ಮತ್ತು SLC PUC ಡಿಗ್ರಿ ಎಲ್ಲ ಒರಿಜಿನಲ್ಲೇ ತೊಗೊಂಡು ಹೋಗಿರಿ. ಅವ್ರು ಏನಾದ್ರು ಜೆರಾಕ್ಸ್ ಕೇಳಿದ್ರೆ ಕೊಡಿ. ನನಗೆ ಗೊತ್ತಿರೋ ಒಬ್ಬ ವಿದ್ಯಾರ್ಥಿ ಇಷ್ಟು ತೊಗೊಂಡು ಹೋಗಿ ಅವ್ರು ಅಪ್ರೂವ್ ಮಾಡಿಸ್ಕೊಂಡಿದ್ದಾರೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ತೊಗೊಂಡು ಹೋದರೆ ನಿಮಗೆ ಅಪ್ರೂವ್ನ ಮಾಡಿಕೊಡ್ತಾರೆ. ಯುವ ನಿಧಿ ನಿಮ್ಗೇನಾದ್ರು DDPI ವೆರಿಫಿಕೇಷನು ಪೆಂಡಿಂಗ್ ಇತ್ತು ಅಂದರೆ DDPI ಆಫೀಸ್ಗೆ ಇಷ್ಟು ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಿ. ಇನ್ನು ಅಪ್ರೂವ್ ಮಾಡಿಸ್ಕೊಳ್ಳೋದಕ್ಕೆ ಎಷ್ಟು ದಿನ ಆಗುತ್ತೆ ಅಂತ, ಕೆಲವರು ಅಲ್ಲೇ ಆನ್ ಸ್ಪಾಟಲ್ಲೇ ಅಪ್ರೂವ್ ಮಾಡ್ತಾರೆ, ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಷನ್ ಮಾಡಿ. ಇನ್ನು ಕೆಲವರು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಅಪ್ರೂವ್ ಮಾಡ್ತೀವಿ ಹೋಗಿ ಅಂತ ಹೇಳ್ತಾರೆ. ಮತ್ತು ಎಷ್ಟು ದಿನದವರೆಗೂ ಕಾಯಬೇಕು ಅಂತ ಕೂಡ ಕೇಳ್ತಾ ಇದ್ರಿ. ವೆರಿಫಿಕೇಷನ್ ಆಗಿ ಅಪ್ರೂವ್ ಎಲ್ಲ ಆದಮೇಲೆ ನೆಕ್ಸ್ಟ್ ಮಂತಿಂದ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗಬಹುದು ಅನಿಸುತ್ತೆ. ನೆಕ್ಸ್ಟ್ ವೆರಿಫಿಕೇಷನ್ ಎಲ್ಲ ಆಗಬೇಕಲ್ವಾ. ನಾವು ಯುವ ನಿಧಿ ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿ ಕೇಳಿದ್ರು ಅವರು ಅಷ್ಟೇ ಹೇಳೋದು, ಎಷ್ಟು ದಿನ ಅಂತ ಹೇಳೋಕ್ಕಾಗಲ್ಲ ಮೇಡಮ್, ವೆಯ್ಟ್ ಮಾಡಿ ಬರುತ್ತೆ ಅಂತ. ಸೊ ಕನ್ಫರ್ಮ್ ಆಗಿ ಇಷ್ಟು ದಿನದಲ್ಲೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ಮಂತ್ ಬಂದಿಲ್ಲ ಅಂದರೆ ನೆಕ್ಸ್ಟ್ ಮಂತಿಂದ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅಷ್ಟೇ ಹೇಳ್ಬೋದು. ಮತ್ತೆ ನಿಮಗೆಲ್ಲ ಈ ಥರ ಒಂದು ಮೆಸೇಜ್ ಬಂದಿರಬಹುದು. ಡಿಯರ್ ಅಪ್ಲಿಕೆಂಟ್ಸ್, ಟು ರಿಸೀವ್ ಬೆನಿಫಿಟ್ಸ್ ಅಂಡರ್ ಯುವ ನಿಧಿ ಫಾರ್ ದಿ ಮಂತ್ ಆಫ್ July 2024, ಯು ಆರ್ ರಿಕ್ವೈರ್ಡ್ ಟು ಪ್ರೊವೈಡ್ ಸೆಲ್ಫ್ ಡಿಕ್ಲರೇಷನ್ ಇನ್ ಸೇವಾ ಸಿಂಧು ಪೋರ್ಟಲ್ ಆನ್ ಬಿಫೋರ್ 25th July 2024 ಅಂತ. ಇದು ಸೆಲ್ಫ್ ಡಿಕ್ಲರೇಷನ್ ಕೊಡೋದ್ರ ಬಗ್ಗೆ ಮಾಹಿತಿ. ಪ್ರತಿ ತಿಂಗಳು ನಿಮಗೆ 1ನೇ ತಾರೀಕಿಂದ 25ನೇ ತಾರೀಕುವರೆಗೂ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಅವಕಾಶನ ಕಲ್ಪಿಸಿರ್ತಾರೆ. ಈ ಟೈಮಲ್ಲಿ ಮಾತ್ರ ನೀವು ಡಿಕ್ಲರೇಷನ್ನ ಕೊಡಬೇಕು. ಅದಾದಮೇಲೆ ನಿಮಗೆ ಈ ಆಪ್ಷನ್ ಇರೋದಿಲ್ಲ. ಇದಕ್ಕಿಂತ ಮುಂಚೆ ಡಿಪಾರ್ಟ್ಮೆಂಟಿಂದ ಏನು ನಿಮಗೆ ಮೆಸೇಜ್ ಬರ್ತಾ ಇರಲಿಲ್ಲ, ಈಗ ಮೆಸೇಜ್ ಬರ್ತಾ ಇದೆ. ಸೊ ಯಾರು ಇಲ್ಲಿವರೆಗೂ ಡಿಕ್ಲರೇಷನ್ ಕೊಟ್ಟಿಲ್ವೋ ಅಂಥವ್ರು ಮಿಸ್ ಮಾಡದೆ ಡಿಕ್ಲರೇಷನ್ನ ಕೊಡಿ. ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ನಿಮಗೆ ಅಮೌಂಟ್ ಬರೋದು ಸ್ಟಾಪ್ ಆಗುತ್ತೆ. 1 ಮಂತ್ ಕೂಡ ಮಿಸ್ ಮಾಡದೆ ನೀವು ಅನ್ಎಂಪ್ಲಾಯಿ ಆಗಿದ್ದೀನಿ, ಎಲ್ಲೂ ವರ್ಕ್ ಮಾಡ್ತಾ ಇಲ್ಲ, ESI PF ತಗೋತಾ ಇಲ್ಲ ಅನ್ನೋದನ್ನ ನೀವು ಡಿಕ್ಲರೇಷನ್ ಕೊಡೋದ್ರ ಮುಖಾಂತರ ಕಂಪ್ಲೀಟಾಗಿ ಅವ್ರಿಗೆ ತಿಳಿಸ್ಬೇಕು. ಇದಕ್ಕೆ ಸೇವಾ ಸಿಂಧು ಪೋರ್ಟಲಲ್ಲಿ ನೀವು ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ಡಿಕ್ಲರೇಷನ್ನ ಕೊಡ್ಬೋದು. ಆಧಾರ್ ನಂಬರ್ಗೆ ಒಂದು OTP ಬರುತ್ತೆ, ಅದು ಸಿಂಪಲ್ ಕೆಲಸ ಇದೆ, ಅದನ್ನು ಮಾಡ್ಕೋಬಹುದು. ಈಗಾಗಲೇ ಡಿಕ್ಲರೇಷನ್ ಕೊಟ್ಟಿರೋರ್ಗೂ ಕೂಡ ಈ ಥರ ಮೆಸೇಜ್ ಬರ್ತಿದೆ, ಅದು ತೊಂದರೆ ಏನೂ ಇಲ್ಲ. ಒಂದು ಸಲ ಕೊಟ್ಟಿದ್ದೀವಿ ಅಂದರೆ ಮತ್ತು ಒಂದು ಸಲ ಕೊಡ್ರಿ, ಅದರಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಜುಲೈ ತಿಂಗಳು ಒಂದಷ್ಟು ಜನಕ್ಕೆ ಅದರಲ್ಲಿ ಬೆನಿಫಿಟ್ಸ್ ಕೂಡ ಇದೆ. ಯಾರು ಕಳೆದ ತಿಂಗಳುಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ವೋ ಅಂಥವ್ರು ಮತ್ತೆ ಡಿಕ್ಲರೇಷನ್ನ ಕೊಡಬಹುದು. ಕೆಲವರಿಗೆ ಮಾತ್ರ, ಅಂದರೆ ಯಾರು ಲಾಸ್ಟ್ 3 ಮಂತ್ಸ್ದು ತೊಗೊಂಡಿಲ್ವೋ ಅಂಥವ್ರಿಗೆ ಈ ಆಪ್ಷನ್ ಬಿಟ್ಟಿದ್ದಾರೆ. ನೀವು ಅದನ್ನು ಸೇವಾ ಸಿಂಧುಲಿ ಡಿಕ್ಲರೇಷನ್ ಕೊಡಬೇಕಾದ್ರೆ ನೋಡಬಹುದು. ಇದು ಎಲ್ರಿಗೂ ಕೂಡ ಅಪ್ಲಿಕೇಬಲ್ ಆಗಲ್ಲ. ಯಾರು ಎಲಿಜಿಬಲ್ ಇರ್ತಾರೋ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಶೋ ಆಗ್ತಾ ಇದೆ. ಅದು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ನೋಡಿ ಇಲ್ಲಿ ನಿಮಗೆ. ಮಾರ್ಚ್, ಏಪ್ರಿಲ್, ಮೇ ತಿಂಗಳದಿದೆ, ಜೊತೆಗೆ ಜುಲೈ ತಿಂಗಳದು ಸೆಲ್ಫ್ ಡಿಕ್ಲರೇಷನ್ದು ಕೂಡ ಇದೆ. ಜೂನ್ ತಿಂಗಳಿಲ್ಲ, ಜೂನ್ ತಿಂಗಳು ಕಳೆದ ತಿಂಗಳದು ಆ ಆಪ್ಷನ್ ಕೊಟ್ಟಿಲ್ಲ. ಕಳೆದ 3 ತಿಂಗಳು ಮಾರ್ಚ್, ಏಪ್ರಿಲ್, ಮೇದು ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಡಬಹುದು. ಆಲ್ರೆಡಿ ಕೊಟ್ಟಿದ್ರೆ ಈ ಮೆಸೇಜ್ನ ಇಗ್ನೋರ್ ಮಾಡಿ. ಇನ್ನೂ ಕೊಟ್ಟಿಲ್ಲ ಅಂದರೆ ಮಿಸ್ ಮಾಡದೆ ಡಿಕ್ಲರೇಷನ್ನ ಕೊಡಿ. ಇನ್ನು ಡಿಕ್ಲರೇಷನ್ ಕೊಡಬೇಕಾದ್ರೆ ನನಗೆ ಒನ್ ಆಫ್ ದಿ ಫೀಲ್ಡ್ ಮಿಸ್ಸಿಂಗ್ ಅಂತ ಬರ್ತಿತ್ತು ಅಂದರೆ ನೀವು ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂದ ಮೇಲೆ ಕೊಡಬೇಕು. ಯಾರಿಗೂ ಕೂಡ ಅಪ್ಲಿಕೇಶನ್ ಹಾಕಿ 180 ಡೇಸ್ ಆದಮೇಲೆ ನಿಮಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂದಮೇಲೆ ಮಾತ್ರ ಡಿಕ್ಲರೇಷನ್ ಕೊಡೋದಕ್ಕೆ ಆಪ್ಷನ್ ಬಿಟ್ಟಿರೋದು. ಇದಿಷ್ಟು ಇವತ್ತಿನ ವಿಡಿಯೋ ಯುವ ನಿಧಿ ಬಗ್ಗೆ. ನಿಮ್ಗೇನಾದರೂ ಎಕ್ಸ್ಟ್ರಾ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.